ಎಲ್ಲರೂ ಏನ್ ಮಾಡ್ತಿದ್ದೀವಿ? ಕೃಷ್ಣ, ಗಣೇಶಣ್ಣ, ನಾಗೇಂದ್ರಣ್ಣ, ಮಾಮ, ಮಧುವರಮ್ಮ, ಇಲ್ಲಿ ನಮ್ಮ ಪ್ರೀತಿಯ ತಂಗಿ ಪ್ರಜ್ಞಾ, ಅಲ್ಲ ನಮ್ಮ ಪ್ರೀತಿಯ ತಂಗಿ. ಸೊ ಅಣ್ಣನ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಹೋಗಿ ಈಗ ಸೌತೆಕಾಯಿ ನೋಡ್ಕೊಂಡು ಬರೋಣ. ನಿಮಗೆಲ್ಲ ಒಂದೊಂದು ತೋರಿಸ್ತೀವಿ. ಹೋಗಿದ್ದೆ ಬಟ್ ಕೆಲಸ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ನಾಳೆನೇ ಹೋಗ್ತೀನಿ, ನಾಡ್ದು ಹೋಗ್ತೀನಿ. ಈಗ ಆಯ್ತು, ಡೈರೆಕ್ಟ್ ಈಗ ಯಗ್ನೂರಿಗೆ ಹೋಗೋಣ ಬನ್ನಿ ಗಾಯ್ಸ್. ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲರೂ ಟೀ ಕಾಫಿ ಆಯ್ತು ಅನಿಸುತ್ತೆ. ನಾನು ಏನಾಗಿಲ್ಲ, ಈ ಥರ ಸ್ನಾನ ಮುಗಿಸ್ಕೊಂಡು ಗುಡಿ ಹೋಗ್ತಾಯಿದ್ದೀನಿ. ಇಲ್ಲ ನನ್ನ ಗಾಡಿ ರೆಡಿ ಇದೆ, ಜಲ್ದಿ ಹೋಗೋಣ. ಈಗ ಎಷ್ಟು ಚಾರ್ಜಿಂಗ್ ಆಗಿದೆ ಅಂತ ನಾನು ನಿನ್ನೆ ರಾತ್ರಿ ಬಂದ ತಕ್ಷಣ ಚಾರ್ಜಿಂಗ್ ಇಟ್ಟಿದ್ದೆ. ಚಾರ್ಜಿಂಗ್ ಉಂಟು 100% ಚಾರ್ಜಿಂಗ್ ಇದೆ. ಮತ್ತೆ ಮುಗಿದೋಯ್ತು. ಮನೆಯಿಂದ ಬಿಟ್ಟಿದ್ದೀನಿ. ಚಳಿ ಇನ್ನೂ ಕಮ್ಮಿ ಆಗಿಲ್ಲ. ಆದ್ರೂ ಆ್ಯಕ್ಚುಲಿ ನಿನ್ನೆ ಕ್ರಿಸ್ಮಸ್ ಮುಗಿದೋಯ್ತು. ಆದ್ರೂ ಚಳಿ ಕಮ್ಮಿ ಆಗಬೇಕಲ್ವಾ? ಏನು ಕಮ್ಮಿ ಆಗ್ತಿರೋ ಗೊತ್ತಿಲ್ಲ. ಚಳಿ ಮಾತ್ರ ಫುಲ್ ಇದೆ. ಈಗ ಬಿಸಿ ಬಿಸಿ ಸ್ನಾನ ಮಾಡಿದರೆ ಈಗ ಫಾಗ್ ಯಾವ ಥರ ಬರುತ್ತೆ ಹಂಗೆ ಬರ್ತದೆ. ಬಿಸಿ ಬಿಸಿ ಫುಲ್ಲು ಫಾಗ್. ನಮ್ಮ ರಾಯಚೂರಲ್ಲಿ ಇಷ್ಟು ತಣ್ಣಗೆ ಇರುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫೈನಲಿ ಆಗಿ ಗುಡಿಗೆ ಬಂದಿದ್ದೀನಿ. ಗಾಡಿ ಪಾರ್ಕ್ ಮಾಡೋಣ ಬನ್ನಿ. ನಾನು ಯಾವಾಗಲೂ ಪಾರ್ಕಿಂಗ್ ಇಲ್ಲೇ. ಇನ್ನೇ ಮಹಾರಾಷ್ಟ್ರಲ್ಲಿ ಇಷ್ಟೆಲ್ಲ ಆಗಿದೆ ನೋಡಿ ಕವರ್ಸ್. ಈ ಕಡೆ ತಾರ್ಪಲ್ ಹಾಕಿದ್ದೀವಿ, ಆಮೇಲೆ ಪೇಪರ್ ಹಚ್ಚಿದ್ದೀವಿ. ನಿನ್ನೆ ನಾಗೇಂದ್ರನ ಬಂದೇ ಇಲ್ಲ, ಯಾಕೆ ರೆಡಿಯಾಗಿ ಕೂತಿದ್ದೀನಿ. ಚಳಿ ಮಾತ್ರ ನಾನು ಯಾವಾಗಲೂ ಹಿಂಗೆ ಹೇಳ್ತೀನಿ, ಇದಕ್ಕಂತ ಚಳಿ ಫುಲ್ ಇದೆ. ಅದಕ್ಕೋಸ್ಕರ ಇನ್ನು ರಾಮಾಚಾರ ತನಕ ವೇಟ್ ಮಾಡೋಣ. ಇನ್ನೂ ಹೇಳಿದ ಸ್ವಲ್ಪ ತುಳಸಿ ತೊಗೊಂಬ ಅಂತೇಳಿ. ಅವನು ಅಲ್ಲಿಂದ ನೋಡಿದೆ, ನಾನು ನಿಂತು ಮೊಬೈಲ್ ನೋಡ್ತಿದ್ದೆ. ಅಲ್ಲಿಂದ ನೋಡಿದರೆ ಈ ತುಳಸಿ ಅಂತ ಕೀಳಕ್ಕೆ ಕೊಟ್ಟಿದ್ದೀನಿ. ತುಳಸಿ ಇಷ್ಟಿದೆ ನೋಡಿ. ಈ ತುಳಸಿ ಕಿತ್ಕೊಂಡು ಜಲ್ದಿ ಗುಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಈಗ ಯಗ್ನೂರಿಗೆ ಹೋಗ್ಬೇಕು. ಕೃಷ್ಣಂತೂ ಬರಂಗಿಲ್ಲ ಅಂತ, ಅದಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಈಗ ಯಗ್ನೂರಿಗೆ ಹೋಗೋಣ ಮುಂಚೆ ಸ್ವಲ್ಪ ಪೋಸ್ಟ್ ಆಫೀಸ್ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ ಪೋಸ್ಟ್ ಆಫೀಸಲ್ಲಿ. ಇಲ್ಲಿ ಹೋಗೋಣ ಬನ್ನಿ. ಈಗ ಪೋಸ್ಟ್ ಆಫೀಸಿಗೆ ಬಂದಿದ್ದೀನಿ. ಜಲ್ದಿ ಒಳಗೋಗಿ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ ಬಟ್ ಕೆಲಸ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ನಾಳೆನೇ ಹೋಗ್ತೀನಿ, ನಾಡ್ದು ಹೋಗ್ತೀನಿ. ಈಗ ಆಯಿತು, ಡೈರೆಕ್ಟ್ ಈಗ ಯಗ್ನೂರಿಗೆ ಹೋಗೋಣ ಬನ್ನಿ ಗಾಯ್ಸ್. ಯರ್ಮಸುಡಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟ್ರಾಫಿಕ್ ರೋಡ್ ಥರ ಬಂದಿದ್ದೀನಿ. ಈಗ ನೆಕ್ಸ್ಟು ಈ ಟ್ರಾಫಿಕ್ ಬಿಟ್ಟರೆ ನಾವು ಹೋಗೋದು ಈಗ ನೆಕ್ಸ್ಟ್ ಎಕ್ಸಾಕ್ಟಾಗಿ ಹಿನ್ನೆಲೆಯಾಗಿ ಸ್ವಲ್ಪ ಹತ್ರ ಊರಿಗೆ ಬಂದಿದ್ದೀನಿ. ಇಲ್ಲಿ ವ್ಯೂ ನೋಡ್ಬೋದು ಹೆಂಗಿದೆ. ವ್ಯೂ ಮಾತ್ರ ಸಖತ್ತಾಗ ವ್ಯೂ ಇದೆ. ನೋಡ್ತಾ ಇರೋದು ಎಲ್ಲರೂ. ಬಂದಿರೋದು ಮಧುವರ ಅಮ್ಮ ಬಂದಿದ್ದಾರೆ, ಮತ್ತು ಇಲ್ಲಿ ನಮ್ಮ ಪ್ರಜ್ಞೆ ಇದ್ದಾರೆ, ಇಲ್ಲಿ ನಮ್ಮ 10K ಸಿಸ್ಟರ್ ಇದ್ದಾರೆ. ನಾವು ಓಕೆ ಸ್ಪಂದನ, ಸಾರಿ. ಅಲ್ಲಿ ಬಂದುಬಿಟ್ಟು ಪಾಲಕ್, ಸಾರಿ ಮೆಂತೆ ಕಡುಬು ಮಾಡ್ತೀವಲ್ಲ, ಮೆಂತೆ. ಇದು ಪಾಲಕ್. ನನ್ನ ಕೈಗೆ ಇರೋದು ಕ್ಯಾರೆಟ್. ಇಲ್ಲಿ ಅವರು ಕಿತ್ತಾ ಇದ್ದಾರೆ. ಸೊ ಅಣ್ಣನ ವ್ಲಾಗ್ ಕಂಟಿನ್ಯೂ ನಾನು ಮಾಡ್ತಿದ್ದೀನಿ. ಹೋಗಿ ಸೌತೆಕಾಯಿ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆಲ್ಲ ಒಂದೊಂದು ತೋರಿಸ್ತೀವಿ. ಬರೀ ಅಲ್ಲಿಗೆ ಹೋಗಿ ಸೌತೆಕಾಯಿ ತೊಗೊಂಬರಮ್ಮ. ಅಕ್ಕ ಹರಿದು ಕೊಟ್ಟ ನನ್ನ ಸಲಗ. ಬನ್ನಿ ಬನ್ನಿ ಬನ್ನಿ. ಕಡು ಕಡು ಎಲ್ಲ ಮಿಕ್ಸಾ? ಅಕ್ಕ ಹಾಯ್ ಹೇಳ್ರಿ. ಇವ್ರಿಲ್ಲಿಗ ಆರಾಮ್ ನಡ್ಕೊಂಡು ಫೈನಲಾಗಿ ನಾವು ಹೊಲಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಮುಗಿದಾಗಿದೆ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಹೊಲಕ್ಕೆ ಬಂದ್ವಿ. ಇದಕ್ಕೆ ಹೊಲದಲ್ಲಿ ಕಾಯಿಪಲ್ಯ, ಮೆಣಸಿನ್ಕಾಯಿ, ಕ್ಯಾರೆಟ್, ಸೌತೆಕಾಯಿ ಮತ್ತು ಎಕ್ಸೆಟ್ರಾ ಎಲ್ಲ ಇರ್ತವೆ. ಇಲ್ಲಿ ನೋಡ್ರಿ, ಈ ಕಡೆ ಸೈಡ್ ಬಂದುಬಿಟ್ಟು ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ದಾವೆ. ಇಲ್ಲಿ ಬ್ಯಾಕ್ ಸೈಡ್ ಬಂದುಬಿಟ್ಟು ಮೆಂತೆ ಪಲ್ಯ, ಈ ಕಡೆ ಸೈಡ್ ಎಲ್ಲ ಇದ್ದಾವೆ. ಎಲ್ಲರೂ ತೆಗಿತಿದ್ದಾರೆ. ಮಧುವರಮ್ಮ, ಇಲ್ಲಿ ನಮ್ಮ ಪ್ರೀತಿಯ ತಂಗಿ ಪ್ರಜ್ಞಾ, ಅಲ್ಲ ನಮ್ಮ ಪ್ರೀತಿಯ ತಂಗಿ. ಈಗ ಸ್ಪಂದನ ಎಕಡೆ ಹೋಗ್ತಾರಾಗ? ಏಯ್ ಸ್ಪಂದನ ನೋಡ್ರಿ, ಇಲ್ಲಿ ಹಾಯ್ ಹೇಳ್ರಿ. ಸೌತೆಕಾಯಿ ಬರ್ರಿ ಪ್ರಜ್ಞಾ. ಇದಾನ ಮನೆಯಲ್ಲಿ ನಾನು ಅಲ್ಲಿಂದ ಬಂದಿದ್ದಾಯಿತು. ಸ್ವಲ್ಪ ಈಗ ಎದ್ದು ಫ್ರೆಶ್ ಅಪ್ ಆಗಿ ಗುಡಿ ಹೋಗ್ತಾ ಇದ್ದೀನಿ. ಈಗ ಈ ಟೈಮ್ ಬಂದುಬಿಟ್ಟು 5:02 ಆಗಿದೆ. ಜಲ್ದಿ ಗುಡಿ ಹೋಗೋಣ. ಅವ್ರ ವೆಂಕಟೇಶ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತೆ. ಸೊ ಅದಕ್ಕೋಸ್ಕರ ಫಸ್ಟು ಗುಡಿಗೆ ಹೋಗೋಣ. ಈಗ ನಾನು ಗುಡಿಗೆ ಬಂದಿದ್ದೀನಿ. ಗುಡಿ ಬಂದಾಯ್ತೆಲ್ಲ ಆಯಿತು. ನಾಗೇಂದ್ರಣ್ಣ ಇಲ್ಲೇ ಇದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡಿದ್ರು ಕೆಲಸ? 4 ಗಂಟೆಯಿಂದ ಶುರು ಮಾಡಿದಾರಂತೆ. ಬಟ್ ಕೈಯಲ್ಲಿ ಫುಲ್ಲು ಗ್ಲೌಸ್ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ, ಬೇಕಾದ್ರೆ ತೋರಿಸ್ದೆ ನಾನು. ನೋಡ್ತಾ ಇರ್ಬೋದು ನೀವು. ಮ್ಯಾಲೆ ಸ್ವಲ್ಪ ನೀಟಾಗಿದೆ, ಕೆಳಗೆ ಹಂಗೆ ಇದೆ. ಸಾಯಂಕಾಲದಿಂದ ತೊಳಿತಾ ಇದ್ದಾರೆ. ಹುಣ್ಸೆಹಣ್ಣು ನೀರು ಹಾಕಿ ಹೀಗೆ ತೊಳಿತಾ ಇದ್ದಾರೆ ಪೂರ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಮ್ಯಾಲೆ ಕಲರ್ ಹೆಂಗಿದೆ ಆ ಥರ ಸೇಮ್ ಫುಲ್ ಕಲರ್ ಆಗಿದೆ. ಈಗ ಫೈನಲಿ ಆಗಿ ಗುಡಿ ಬಂದಾಯಿತು, ಎಲ್ಲ ಆಯಿತು.
ಡ್ರೆಸ್ ಚೇಂಜ್ ಆಯಿತು ಎಲ್ಲ ಆಯಿತು. ಹಂಗೆ ದೇವ್ರ ದೀಪ ಹಚ್ಚಾಯಿತು, ಮಂಗಳಾರತಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀರಿ. ಈ ಕೃಷ್ಣ ಈಗ ಹೋದ, ಕಾರ್ಯಕ್ರಮ ಇದೆ ಅಂತೇಳಿ ಹೊರಗೆ ಹೋದ. ಒಂದು ಯಾವುದೋ ಕೆಫೆ ಒಂದು ಓಪನಿಂಗ್ ಇದೆ ಅಂತ ಹೋಗಿದ್ದಾರೆ. ಮತ್ತು ಆಮೇಲೆ ಒಂದು 7 ಗಂಟೆಗೆಲ್ಲ ಬಂದ್ಬಿಡ್ತಾನೆ. ಇನ್ನೊಂದೇನೆಂದರೆ ಈಶ್ವರದ ಮೇಲೆ ಗುಡಿ ತೋರಿಸ್ತೀನಿ ವೀಡಿಯೋ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದಿದೆ. ಇನ್ನು ಸ್ವಲ್ಪ ಇದೆ, ಒಂದು 20% ಅಷ್ಟೇ ಇದೆ, ತೋರಿಸ್ತೀನಿ ನೋಡಿ. ಈಗ ಇಲ್ಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇ ಸ್ವಲ್ಪ ಇತ್ತು, ಈಗ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಉಳಿದಿದೆ. ಆದಷ್ಟು ಬೇಗ ಜಲ್ದಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಅದು ಕಂಪ್ಲೀಟ್ ಆಗಿದೆ, ತೋರಿಸ್ತೀನಿ. ಇನ್ಮೇಲೆ ಈ ಕಾರಲ್ಲಿ ಏನೋ ಸ್ಕ್ರ್ಯಾಚ್ ಇತ್ತಂದರೆ ಅದು ಗನ್ನಿಂದ ಪಾಲಿಷ್ ಮಾಡ್ತಾರಲ್ಲ, ಆ ಥರ ಇದಕ್ಕೂ ಪಾಲಿಷ್ ಮಾಡ್ತಾರೆ ನೋಡ್ರಿ, ತೋರಿಸ್ತೀನಿ ಬೇಕಾದರೆ. ಆಲ್ಮೋಸ್ಟ್ ಇಷ್ಟು ಕಂಪ್ಲೀಟ್ ಆಗಿದೆ. ಈಗ ನೀರು ತೊಳಿತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪಾಲಿಷ್ ಮಾಡ್ತಾರೆ. ಸೊ ಫೈನಲಾಗಿ ಗುಡಿ ಮಂಗಳಾರತಿ ಎಲ್ಲ ಆಯಿತು, ಬಂತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆಲ್ಲ ರಾಮಾಚಾರ ಬಿಟ್ಟು ಬಂದಾಯಿತು. ಈಗ ಮತ್ತೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮತ್ತೆ ಹತ್ತಿಗೆ ಟ್ಯಾಬ್ಲೆಟ್ ಬೇಕಿತ್ತಂತೆ, ಅವ್ರಿಗೆ ಟ್ಯಾಬ್ಲೆಟ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಡೈರೆಕ್ಟ್ ಮೆಡಿಕಲ್ ಶಾಪಿಗೆ ಹೋಗ್ಕೊಂಡು ಬನ್ನಿ. ಕ್ಲೀನಿಂಗ್ ನಡೀತಾ ಇದೆ. ಕೃಷ್ಣ ಅವನು ಎಲ್ಲ ಕಡೆ ಕೆಳಗೆ ನೀರು ಬಿಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕ್ಲೀನ್ ಮಾಡ್ತಿದ್ದೀವಿ. ಕೃಷ್ಣ, ಗಣೇಶಣ್ಣ, ನಾಗೇಂದ್ರಣ್ಣ, ಮಾಮ ಮತ್ತು ನಾನು. ಫೈನಲಿ ಆಗಿ ಗುಡಿಯಲ್ಲೇ ಕ್ಲೀನ್ ಆಗಿದೆ. ಈಗ ತೋರಿಸ್ತೀನಿ ನೋಡಿ ಬೇಕಾದರೆ. ನೋಡಿರಿ ಎಲ್ಲರೂ ಎಷ್ಟು ಕ್ಲೀನಾಗಿದೆ, ಎಲ್ಲ ಪೂರಾ ಎಲ್ಲ ಕೆಳಗೆ ಕ್ಲೀನ್. ಇದಂತೂ ಪೂರ್ತಿ ಕಂಪ್ಲೀಟೆಡ್ ಆಯಿತು. ಕೆಲಸ ಎಲ್ಲ ಮುಗಿದಾಗಿದೆ. ಈಗ ಹೋಗ್ತಾ ಇದ್ದೀನಿ ಮನೆಗೆ. ಫುಲ್ಲು ಕ್ಲೀನಾಗಿದೆ. ಅದ್ಮೇಲೆ ಎಲ್ಲ ಪಾಲಿಷ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆ ಧೂಳು ಕೂತಿತ್ತು ಅಂತೇಳಿ ಅದಕ್ಕೋಸ್ಕರ ಫುಲ್ಲು ಕ್ಲೀನ್ ಮಾಡಿದ್ದೀವಿ. ಈಗ ಆಯ್ತು, ಈಗ ಮನೆಗೆ ಹೋಗೋಣ ಬನ್ನಿ. ಈಗ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಅಪ್ಪ ಅಮ್ಮ ಅಂತರೂ ಊಟ ಮಾಡಿ ಮುಗಿಸಿದ್ದಾರೆ. ನಾನು ನಾಳೆ ಶನಿವಾರ, ನಾಳೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೋಗ್ಬೇಕು. 6 ಗಂಟೆಗೆಲ್ಲ ಎಲ್ಲಿ ಇರಬೇಕು. ಅದಕ್ಕೋಸ್ಕರ ಈಗ ಬನ್ನಿ ಊಟ ಮಾಡೋಣ. ಫುಲ್ ಹಸಿ ಆಗ್ತಾ ಇದೆ, ಗೊತ್ತಿಲ್ಲ. ಊಟ ಮಾಡಿಬಿಟ್ಟು ವೀಡಿಯೋಗೆ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರನ್ನ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ವಲ್ಪ ಕ್ಷಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.